ಕಾಂಗ್ರೆಸ್ ಮಾತ್ರ ಡಿನ್ನರ್ ಮೀಟಿಂಗ್ ಮಾಡೋದು, ನಾವು ಮೀಟಿಂಗ್ ಮಾಡ್ತೀವಿ ನೋಡಿ ಅಂತ ಹೇಳಿ ಬಿಜೆಪಿ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದೆ ಡಿನ್ನರ್ ಮೀಟಿಂಗನ್ನು. ಹಾಲಿ ಮಾಜಿ ಶಾಸಕರ ವಿಶ್ವಾಸ ಗಳಿಸುವ ಸಲುವಾಗಿ BY ವಿಜಯೇಂದ್ರ ಸಜ್ಜಾಗಿದ್ದಾರೆ. ನಾಳೆ ಮಾಜಿ ಶಾಸಕರು ಸಂಸದರಿಗೆ ವಿಜಯೇಂದ್ರ ಡಿನ್ನರ್ ಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಮಾಜಿ ಶಾಸಕರು ಬರಬಹುದು, ಸಂಸದರು ಬರಬಹುದು ಅಂತ ಹೇಳಿ ವಿಜಯೇಂದ್ರ ಅವರು ಕರೆದಿದ್ದಾರೆ. ಇಲ್ಲಿ ಭಿನ್ನರ ಬಣದ ಕಡೆಯಿಂದ ಅತೃಪ್ತರ ಮನವೊಲಿಕೆ ಪ್ರಯತ್ನದ ಹಿನ್ನೆಲೆ, ಅತೃಪ್ತರನ್ನು ಮನವೊಲಿಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಇದೆ ಇಲ್ಲಿ. ಹಾಗಾಗಿ ಅತೃಪ್ತರನ್ನು ಭಿನ್ನರು ಕರೆದು ಊಟ ಕೊಡೋಕ್ಕಿಂತ ಮುಂಚೆ, ಭಿನ್ನರು ಕರೆದು ಊಟ ಕೊಡೋಕ್ಕೆ ಮುಂಚೆ ಡಿನ್ನರ್ಗೆ ನಾನೇ ಕರೆದು ಬಿಟ್ರೆ ಹೇಗೆ ಅಂತೇಳಿ ವಿಜಯೇಂದ್ರ ಅವರು ಕರೆದಿದ್ದಾರೆ. ಹಿರಿಯ ಮಾಜಿ ಶಾಸಕರು, ಮಾಜಿ ಸಚಿವರ ಮನವೊಲಿಕೆಗೆ ವಿಜಯೇಂದ್ರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಹಜ, ರಾಜಕಾರಣದಲ್ಲಿ ಇದು ಅಸಹಜ ಬೆಳವಣಿಗೆ ಏನಲ್ಲ. ಎರಡು ಗುಂಪುಗಳಿದ್ದಾಗ ಆ ಗುಂಪು ತನ್ನ ತಾಕತ್ತು, ತನ್ನ ಶಕ್ತಿ ತೋರಿಸ್ತೀನಿ ಅಂತ ನಿಂತ್ಕೊಂಡಾಗ ಇನ್ನೊಂದು ಬಣ, ಇನ್ನೊಂದು ಗುಂಪು ನನ್ನ ಶಕ್ತಿ ನಾನು ತೋರಿಸ್ತೀನಿ ಅಂತ ನಿಂತಿದ್ದಾರೆ. ಅದರಲ್ಲಿ ವಿಜಯೇಂದ್ರ ಅವರು ಇದೀಗ ಅವ್ರಿಗೂ ಕೂಡ ರಾಜ್ಯಾಧ್ಯಕ್ಷ ಪಟ್ಟದಲ್ಲಿದ್ದಾರೆ. ಅವರ ಪಟ್ಟಕ್ಕೆ ಚ್ಯುತಿ ಬರಬಾರ್ದು, ಕುತ್ತು ಬರಬಾರ್ದು, ತೊಂದರೆ ಆಗಬಾರ್ದು ಅಂಥೇಳಿ ಸಹಜವಾಗಿ ಅವರೊಂದು ಸ್ಟ್ರಾಟಜಿ ಮಾಡಿದಾಗ ಇವರೊಂದು ರಣತಂತ್ರವನ್ನು ಇವರು ಕೂಡ ರೂಪಿಸ್ತಾರೆ. ಡಿನ್ನರ್ ಮೀಟಿಂಗ್ ಮೂಲಕವಾಗಿ ಎಲ್ಲರ ವಿಶ್ವಾಸ ಗಳಿಸಬೇಕು ಅಂಥೇಳಿ ವಿಜಯೇಂದ್ರ ರೆಡಿ ಆಗ್ತಾ ಇದ್ದಾರೆ. ಶೀಘ್ರದಲ್ಲಿಯೇ ಪಕ್ಷಾಧ್ಯಕ್ಷರ ಚುನಾವಣೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ವಿಶ್ವಾಸದಲ್ಲಿ ಇಟ್ಕೊಳ್ಬೇಕೆಲ್ಲರೂ ಅಂತ ಹೇಳಿ ಅವರೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ, ಪಕ್ಷ ಸಂಘಟನೆ ಕಾರ್ಯ ಇರುವ ಹಿನ್ನೆಲೆಯಲ್ಲಿಯೂ ಕೂಡ ಈ ಔತಣಕೂಟ ಅಥವಾ ರಾತ್ರಿ ಭೋಜನ ಕೂಟ ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಈ ಒಂದು ಟೈಮ್ನಲ್ಲಿ ನೋಡಬೇಕಾಗತ್ತೆ ಇದರಲ್ಲಿ ಬಂದ ಮೇಲೆ ಇದರಿಂದ ಯಾವ ರೀತಿ ಫಲಿತಾಂಶವನ್ನು ವಿಜಯೇಂದ್ರ ಪಡ್ಕೊಳ್ತಾರೆ ಅಂತ. ರಾಕೇಶ್ ಈಗ ಭಿನ್ನರ ಒಂದು ಮೊದಲಿಗೆ ಈ ಭಿನ್ನರನ್ನು ಸ್ವಲ್ಪ ನೆಗ್ಲೆಕ್ಟ್ ಕೂಡ ಮಾಡಲಾಗ್ತಾ ಇತ್ತು, ಏನು ಮಾಡಿಬಿಡ್ತಾರೆ ಮಹಾ ಅಂತೇಳಿ. ಆದರೆ ಯಾವಾಗ ಹೈಕಮಾಂಡ್ ಕಡೆಯಿಂದ ರಾಜ್ಯಾಧ್ಯಕ್ಷರ ಮನವಿಯ ಹೊರತಾಗಿಯೂ ಭಿನ್ನರ ಮೇಲೇನೂ ಆ್ಯಕ್ಷನ್ ಆಗಲಿಲ್ವೋ, ಅಂದರೆ ಯತ್ನಾಳ್ ಬಣದ ಮೇಲೇನೂ ಆ್ಯಕ್ಷನ್ ಆಗಲಿಲ್ವೋ, ಅದನ್ನೊಂಥರ ಯಥಾಸ್ಥಿತಿ ಅವ್ರ ಪಾಡಿಗೆ ಅವರಿಗೆ ಲಿಂಪಾಡ ನೀವಿರಲಿ ಅನ್ನೋ ಥರ ಬಿಟ್ಟುಬಿಟ್ರು, ಸಹಜವಾಗಿ ವಿಜಯೇಂದ್ರ ಅವರಿಗೆ ಸ್ವಲ್ಪ ತಲೆಬಿಸಿ ಮಾಡಿರಬೇಕದು. ಜೊತೆಗೆ ಇದೀಗ ಚುನಾವಣೆಗಳಿದೆ, ಮುಂದೆ ಅಧ್ಯಕ್ಷರ ಚುನಾವಣೆ ಕೂಡ ಇರುತ್ತೆ. ಈ ಎಲ್ಲ ಕಾರಣಗಳಿಂದಾಗಿ ಈ ಒಂದು ಸಭೆ ಬಹಳ ಮಹತ್ವ ಪಡ್ಕೊಂಡಿದೆ ಅಲ್ವಾ ಅಂತ. ಹೌದು ರಮಕಾಂತ್, ಬಿಜೆಪಿಯಲ್ಲಿ ಈಗ ಬಲ ಪ್ರದರ್ಶನದ ಜೊತೆಗೆ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡಬೇಕಾದಂತಹ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಒಂದು ಕಡೆ ಭಿನ್ನರ ಬಳಗದ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಕೂಡ ಗಮನಿಸಿದ್ರು. ಬಿಜೆಪಿಯ ವರಿಷ್ಠ ನಾಯಕರು ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನು ಇದುವರೆಗೂ ಕೂಡ ತೆಗೆದುಕೊಂಡಿಲ್ಲ. ಇದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಹುಟ್ಟುಹಾಕೊಂಡಿದೆ. ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ತಮ್ಮ ವ್ಯಾಪ್ತಿಯನ್ನ ಮೀರಿ ಎಲ್ಲರನ್ನ ಸಂಘಟಿಸಿಕೊಂಡು ಮುಂದುವರಿಯುವಂಥ ಪ್ರಯತ್ನವನ್ನು ಮಾಡಿದ್ರು ಕೂಡ ಅದಕ್ಕೆ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗ್ತಾ ಇದೆ. ಬಿಜೆಪಿಯ ಭಿನ್ನರ ಬಳಗ ವಕ್ಫ್ ಹೋರಾಟದ ನೆಪವನ್ನು ಮುಂದಿಟ್ಟುಕೊಂಡು ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗಿದೆ. ಅಲ್ಲಿ ಮಾಹಿತಿಯೊಂದರ ಮೂಲದ ಪ್ರಕಾರ ತಮ್ಮ ಬಣದ ಹಿಂದುಳಿದ ವರ್ಗದ ನಾಯಕರವರಿಗೆ ರಾಜ್ಯಾಧ್ಯಕ್ಷರ ಮುಂದಿನ ಪಟ್ಟವನ್ನು ಕೊಡಬೇಕಾದ್ರೆ ಅವರನ್ನ ಪರಿಗಣನೆ ಮಾಡಬೇಕು, ಎಲೆಕ್ಷನ್ನಲ್ಲಿ ಅವರನ್ನ ಮುಂಚೂಣಿಗಿಳಿಸಬೇಕು ಅನ್ನುವಂಥ ಮನವಿಯನ್ನು ಕೂಡ ಮಾಡಿದೆ ಅನ್ನುವಂಥ ಮಾಹಿತಿ ಇದೆ. ಸೊ ಈ ರೀತಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಅಥವಾ ಅದರ ಪುನರ್ ನವೀಕರಣದ ವಿಚಾರವಿರಬಹುದು, ಮುಂದಿನ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ವಿಚಾರಗಳಿರ್ಬೋದು. ಸೊ ಎಲ್ಲವನ್ನು ಗಮನಿಸಿದಾಗ ಯಾರು ಸದೃಢವಾಗಿ ಪಕ್ಷವನ್ನು ಕಟ್ತಾರೋ ಅವರ ಜೊತೆಯಲ್ಲಿ ಪಕ್ಷ ನಿಲ್ಲುವ ಅಥವಾ ವರಿಷ್ಠರು ನಿಲ್ಲುವಂಥ ಯೋಚನೆಯನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಸನ್ನಿವೇಶ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ನಾವು ಕೂಡ ತಯಾರಿಯನ್ನು ಮಾಡ್ತಿದ್ದೇವೆ ಅನ್ನೋದನ್ನು ಸೂಚಿಸೋದಕ್ಕೋಸ್ಕರ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಪರೋಕ್ಷವಾಗಿ ಈ ಡಿನ್ನರ್ ಮೀಟಿಂಗನ್ನು ಕಳೆದಿದ್ದಾರೆ. ನಾಳೆ ದಿನ ಈ ಸಭೆ ನಡೆಯಲಿದ್ದು ಇದರಲ್ಲಿ ಮಾಜಿ ಸಂಸದರು, ಶಾಸಕರು, ಹಾಲಿ ಯಾರ್ಯಾರು ಯಾವ್ಯಾವ ನಾಯಕರ ಪರ ಒಲವನ್ನು ಹೊಂದಿದ್ದಾರೆ ಅವರು ಬಂದು ಭಾಗವಹಿಸಬಹುದು ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಎಲ್ಲರನ್ನೂ ಕರೆ ಕೊಟ್ಟರು ಕೂಡ ತಮ್ಮ ಪರ ಒಲವಿರುವವರಿಗೆ ಮುಕ್ತ ಆಹ್ವಾನವನ್ನು ನಿಟ್ಟಿನಲ್ಲಿ ಈ ಸಭೆಯನ್ನು ಮಾಡಲಾಗ್ತಾ ಇದೆ. ಇಲ್ಲಿ ಬಲ ಪ್ರದರ್ಶನವೇ ಪ್ರಮುಖವಾಗಿ ಕಾಣಿಸ್ಕೊಳ್ತಾ ಇದೆ. ರಮಕಾಂತ್, ಥ್ಯಾಂಕ್ ಯು ರಾಕೇಶ್.